ಹಲೋ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ಒಂದು ರೆಸಿಪಿ ತುಂಬ ಈಸಿಯಾದಂತಹ ರೆಸಿಪಿ. ಟೈಮು ಕಡಿಮೆ ಇಡಬೇಕು, ತಿನ್ನಲಿಕ್ಕೂ ಮಜಾ ಇರಬೇಕು ಅಂತ ಅನ್ನೋರು ತಿಳಿ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಪಲ್ಯಕ್ಕೆ ನಾವು ತುಂಬ ಏನಂತಂದರೆ ಮಾಟ್ವಾಡಿ ಪಲ್ಯ ಥರನೇ ಬರುತ್ತೆ. ಆದರೆ ಸ್ವಲ್ಪ ವ್ಯತ್ಯಾಸ ಏನು ಅಂತಂದರೆ ಮಾಟ್ವಾಡಿ ಪಲ್ಯಕ್ಕೆ ನಾವು ಬೇಳೆನ ನೆನೆ ಇಟ್ಕೊಳ್ತೀವಲ್ವ, ಇಲ್ಲಿ ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿ ಚೇಂಜ್ ಮಾಡಿದ್ದೀನಿ. ಯಾವುದೇ ಥರ ಬೇಳೆನೂ ನೆನೆ ಇಟ್ಕೊಂಡಿಲ್ಲ. ಇನ್ಸ್ಟೆಂಟಾಗಿ ನಾವು ಮಾಟ್ವಾಡಿ ಪಲ್ಯ ಥರನೇ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಬಾಳೆಕಾಯಿ ಸಣ್ಣ ಹೆಚ್ಚಿಕೊಳ್ಬೇಕು. ಸಣ್ಣ ಹೆಚ್ಚಿದ್ರೆ ಏನಂತಂದರೆ ಬೇಗ ಫ್ರೈ ಆಗುತ್ತೆ, ತುಂಬ ರುಚಿಯಾಗಿ ಬರುತ್ತೆ, ಒಳ್ಳೆ ಕೋಸಂಬರಿ ತಿನ್ನಂಗೆ ಇರುತ್ತೆ. ನಾನಿಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ಯಾವುದೇ ಥರ ನೆನೆಸಿರುವಂತಹ ಬೇಳೆ ಹಾಕ್ತಾಯಿಲ್ಲ. ಪುಟಾಣಿ ಕೊಬ್ಬರಿನೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಹಾಗಾಗಿ ಅದನ್ನೇ ಹಾಕ್ಬಿಟ್ಟು ಮತ್ತೆ ಬಾಡಿಸ್ತಾ ಇದ್ದೀನಿ. ನೋಡಿ, ಮಾಟ್ವಾಡಿ ಪಲ್ಯ ಥರನೇ ಬಂದಿದೆ ಸ್ಟ್ರಕ್ಚರು. ಹಾಗೆ ಈ ಒಂದು ವಿಡಿಯೋ ನಾನು ಜಾಯಿಂಟ್ ಮಾಡಿರೋದು, ಇದು ಬಂದು ಕೃಷ್ಣ ಏಕಾದಶಿ ದಿನದ್ದು. ಸೊ ಆ ಒಂದು ಪೂಜೆದ ವಿಡಿಯೋ ಚಿಕ್ಕದಾಗಿರೋದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾವುದೇ ಥರದ್ದು ಗೊಂದಲ ಇಲ್ಲದೇ ತುಂಬ ಸಿಂಪಲ್ಲಾಗಿ ಮಾಡಿದ್ದು ನಾವು ಪೂಜೆ ಕೃಷ್ಣ ಏಕಾದಶಿ. ಹಾಗಾಗಿ ನಮಗಂತೂ ತುಂಬಾ ಖುಷಿ ಆಯಿತು. ಏಕೆಂದರೆ ನಾನು ಕಾರ್ತಿಕ ಮಾಸದ ದೀಪಾರಾಧನೆ ಮಾಡಿರಲಿಲ್ಲ. ಹಾಗಾಗಿ ಆವತ್ತಿನ ದಿನವೇ ಕೃಷ್ಣ ಏಕಾದಶಿ ದಿನವೇ ದೀಪಾರಾಧನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾನು ದೀಪಾರಾಧನೆ ಮಾಡಿದ್ದೇನೆ. ಅದರದ್ದು ಒಂದು ಸಣ್ಣ ಕ್ಲಿಪ್ಪನ್ನು ನಿಮ್ಮ ಮುಂದೆ ತಗೊಂಬಂದಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಹಾಗೆಯೇ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.